ಹಾಯ್ ಹಲೋ ಎಲ್ರಿಗೂ ನಮಸ್ಕಾರ, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನೀವು ನೋಡ್ತಿದ್ದೀರಾ ಹರ್ಷಿತಾ ಬೀರೇಶ್ ವ್ಲಾಗ್ಸ್. ಸೊ ಇವತ್ತಿನ ವ್ಲಾಗ್ ಏನಪ್ಪ ಅಂದರೆ ಟೈಟಲಲ್ಲಿ ಆಲ್ರೆಡಿ ನೋಡ್ತೀರಾ. ಸೊ ಇವತ್ತಿಂದ ನಾನು ಧನುರ್ಮಾಸ ಮಾಡೋದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ಸೊ ಹೆಂಗೋಗುತ್ತೆ ಏನು ಎತ್ತ ಅಂತ ನೋಡಬೇಕು. ಐ ಥಿಂಕ್ 5 ಡೇಸಿಗೆ ನಾವು ಪ್ಲ್ಯಾನ್ ಮಾಡ್ಕೊಂಡಿರೋದು, ಅಂದರೆ ಹೋಗಬೇಕು ಅಂತ ಅಂದ್ಬಿಟ್ಟು. ಕರೆಕ್ಟಾಗಿ ಸಂಕ್ರಾಂತಿ ಹಬ್ಬಕ್ಕೆ ಲಾಸ್ಟ್ ಆಗುತ್ತೆ. ಸೊ ಎದ್ದೊಳೋದಕ್ಕೆ ತುಂಬಾ ಕಷ್ಟ ಆಗ್ತಾಯಿತ್ತು. ಹಂಗೂ ಮಾಡಿ ಎದ್ದಿದ್ದೀನಿ. ಬಿಕಾಸ್ ಏನಾದರೂ ಲೈಫಲ್ಲಿ ಒಂದು ಒಳ್ಳೇದಾಗಬೇಕಂದ್ರೆ ಒಳ್ಳೆ ಬಿಗಿನಿಂಗ್ ಇರಬೇಕು. ಸೊ ಅದಕ್ಕೆ ದೇವ್ರ ಮುಖಾಂತರ ಮಾಡೋಣ. ಇನ್ನು ನಾವು ಇಯರ್ ಸ್ಟಾರ್ಟಿಂಗಲ್ಲಿ ಇರೋದ್ರಿಂದ ಅದೊಂದು ಪಾಸಿಟಿವ್ ಎನರ್ಜಿ ಅಂತ ಕ್ರಿಯೇಟ್ ಆಗುತ್ತೆ. ಸೊ ಅದಕ್ಕೆ ಸ್ಟಾರ್ಟ್ ಮಾಡಿದ್ದೀನಿ. ನೋಡಬೇಕು, ತುಂಬ ದಿನದಿಂದನೇ ಮಾಡಬೇಕು ಅಂತ ಅಂದ್ಕೊಂಡಿದ್ದೆ, ಬಟ್ ಆಗಲಿಲ್ಲ. ಇವಾಗ ಟೈಮ್ ಬಂದಿದೆ. ಸೊ ಸ್ಟಾರ್ಟ್ ಮಾಡಿದ್ದೀನಿ. ಆ್ಯಕ್ಚುಲಿ ಇದು ನನ್ನ ಫಸ್ಟ್ ಇಯರ್ ಧನುರ್ಮಾಸ ಮಾಡ್ತಿರೋದು. ಬಿಕಾಸ್ ನಾನು ಯಾವ ವರ್ಷವೂ ಮಾಡಿರಲಿಲ್ಲ ಹೇಳಬೇಕಂತಂದರೆ. ಮದುವೆಗೂ ಮುಂಚೆ ಆಗಲಿ, ಮದುವೆ ಆದಮೇಲೆ ಆಗಲಿ. ಸೊ ಮದುವೆ ಆದಮೇಲೆ ಇವತ್ತೇ ನಾನು ಫಸ್ಟ್ ಮಾಡ್ತಿರೋದು. ಸೊ ಹೋಪ್ ಏನೋ ಒಂದು ಒಳ್ಳೆಯದಾಗತ್ತೆ, ಅಥವಾ ಈ 2024 ನನಗೆ ಒಳ್ಳೆ ಹ್ಯಾಪಿನೆಸ್ ಕೊಡುತ್ತೆ ಅಂತ ಅಂದ್ಕೊಂಡಿದ್ದೀನಿ. ಐ ಹೋಪ್ ಸೊ ಹಂಗೆ ಆಗುತ್ತೆ ಅಂತ. ಸೊ ಅದಕ್ಕೂ ಮುಂಚೆ ಯಾರೆಲ್ಲ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿಲ್ಲೋ ಬೇಗ ಬೇಗ ಹೋಗಿ ಸಬ್ಸ್ಕ್ರೈಬ್ ಆಗಿ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಸೊ ದಟ್ ನನ್ನೆಲ್ಲ ವಿಡಿಯೋಸ್ ನಿಮಗೆ ಫಸ್ಟ್ ಬರುತ್ತೆ ಅಂತ ಹೇಳ್ತಾ, ಸೊ ನೋಡ್ತಿರ್ಬೋದು ಇವಾಗ ಬೆಳಕರಿತಾ ಇದೆ. ಆಲ್ರೆಡಿ ಹೋಗಿ ಪೂಜೆ ಎಲ್ಲ ಮುಗಿಸ್ಕೊಂಡು ಬಂತೀನಿ. ಹೆಂಗಾಯಿತು ಏನೋ ಎತ್ತ ಅಲ್ಲಿ ಪೂಜೆ ಹೆಂಗಾಯಿತು ಅಂತ ಅಂದ್ಬಿಟ್ಟು ಹೋಗಿ ನೋಡ್ಕೊಂಡು ಬನ್ನಿ. ಸೊ ಹೇಳ್ದಂಗೆ ಬೆಳಗ್ಗೆ ಎದ್ದು ಸ್ನಾನ ಮಾಡಿಕೊಂಡು ರೆಡಿಯಾಗಿ ಅದಾದಮೇಲೆ ಪೂಜೆ ಕೂಡ ಎಲ್ಲನೂ ಮಾಡಿಕೊಂಡು ಮತ್ತು ದೇವಸ್ಥಾನಕ್ಕೆ ಹೊರಟಿದ್ದೀವಿ ನಾವು. ಸೊ ದೇವಸ್ಥಾನಕ್ಕೆ ಏನೇನು ತೊಗೊಂಡೋಗ್ತೀವಿ, ಹಾಲು ಮತ್ತು ಸ್ವಲ್ಪ ಏನಾದರೂ ಸ್ವೀಟ್ ಏನಾದರೂ ತೊಗೊಂಡೋಗ್ತೀವಿ. ಮತ್ತು ಅರಿಶಿನ, ಕುಂಕುಮ, ಕಡ್ಡಿ, ಕರ್ಪೂರ, ಹೂವು ಮತ್ತು ಎಣ್ಣೆ, ಅಲ್ಲಿ ದೀಪ ಹಚ್ಚೋದಕ್ಕೆ ಎಲ್ಲ ಮಾಡ್ತೀವಿ. ಒಂದೇನು ಮಾಡಲ್ಲ ಅಂತಂದರೆ ಎಳ್ಳಬತ್ತಿ ಏನೋ ಇದೆಯಲ್ಲ ಅದನ್ನು ಹಚ್ಚೋದಿಲ್ಲ ಅಷ್ಟೇನೆ. ಇನ್ನು ಮಿಕ್ಕಿದೆಲ್ಲ ಮಾಡ್ತೀವಿ. ಸೊ ಇದು ಬಂದು ಫಸ್ಟ್ ಡೇ ಆಗಿತ್ತು. ನಾವು ಹೋಗೋಷ್ಟೊತ್ತಿಗೆ 5:50 ಆಗಿತ್ತು. ಫುಲ್ ರೋಡಲ್ಲಿ ಜನನೇ ಇರಲಿಲ್ಲ. ಐ ಥಿಂಕ್ ಇದು ನನ್ನ ಫಸ್ಟ್ ಇಯರ್ ಆಫ್ ಧನುರ್ಮಾಸ. ನಾನು ಸ್ಟಾರ್ಟ್ ಮಾಡಿರೋದೇ ಈ ವರ್ಷದ ಧನುರ್ಮಾಸದಿಂದ. ಸೊ ಅದಕ್ಕೆ ಸ್ವಲ್ಪ ಪಾಸಿಟಿವ್ ಅಂತ ಅನ್ನಿಸ್ತಿತ್ತು. ಅದರಲ್ಲೂ ಹೊಸ ವರ್ಷ ಅಲ್ವಾ, ಸೊ ತುಂಬ ಚೆನ್ನಾಗಿ ಅನಿಸ್ತಿತ್ತು. ಸೊ ಅಲ್ಲಿ ದೇವಸ್ಥಾನಕ್ಕೆ ಹೋಗಿ ಏನದು ಅಲ್ಲೂ ಕೂಡ ಪೂಜೆ ಮಾಡಿಸ್ಬೇಕಾಗಿತ್ತಲ್ಲ. ಸೊ ಅಲ್ಲೂ ಹಣ್ಣು ಕಾಯಿ ಎಲ್ಲ ಇಟ್ಬಿಟ್ಟು ಮತ್ತು ನಾವಿಲ್ಲಿ ಹಳ್ಳಿಕಟ್ಟೆ ಹತ್ರ ಬಂದ್ವಿ ಪೂಜೆ ಮಾಡೋದಕ್ಕೆ ಅಂತ ಅಂದ್ಬಿಟ್ಟು. ನನಗಂತೂ ಪ್ರೊಸೀಜರ್ಸ್ ಒಂಚೂರು ಗೊತ್ತಿಲ್ಲ, ಹಿಂಗೆ ಮಾಡಬೇಕು ಏನು ಎತ್ತ ಅಂತ ಅಂದ್ಬಿಟ್ಟು. ನಮ್ಮ ಅತ್ತೆ ಹೇಳ್ಕೊಟ್ರು, ಹಿಂಗೆ ಮಾಡಬೇಕು, ಹಿಂಗೆ ಮಾಡಬೇಕು, ಹಂಗೆ ಮಾಡಬೇಕು ಅಂತ ಅಂದ್ಬಿಟ್ಟು ಹೇಳ್ಕೊಟ್ರು. ಸೊ ಅದೇ ಥರನೇ ಮಾಡಿದೆ. ಫಸ್ಟು ನೀರು ಹಾಕಿ, ಆಮೇಲೆ ಕುಂಕುಮ ಎಲ್ಲ ಇಡೋದು, ಆಮೇಲೆ ದೀಪ ಹಚ್ಚೋದು, ಕಡ್ಡಿ ಹಚ್ಚೋದು, ಆಮೇಲೆ ಮಂಗಳಾರತಿ ಮಾಡಿ 9 ಸುತ್ತು ಸುತ್ತೋದು. 9 ಆದರೂ ಮಾಡ್ಬೋದು, ಎಷ್ಟೋ ನಾವು ಮಾಡ್ಬೋದು. ಅಂದರೆ ಎಷ್ಟಾದರೂ ಅಂತಂದರೆ ಒಂದು 5 ಸುತ್ತು ಮತ್ತು 9 ಸುತ್ತು, 11 ಸುತ್ತು, ಈ ಥರ ಎಲ್ಲ ಆಡ್ ನಂಬರ್ಸಲ್ಲಿ ಸುತ್ತಬೇಕಾಗತ್ತೆ. ಸೊ ನಾವು ಏನೇ ಇಷ್ಟಾರ್ಥ ಏನೇ ಇದ್ರೂ, ಅಂದರೆ ನಮ್ಮ ಮನಸ್ಸಲ್ಲಿ ಏನು ಇದಾಗಬೇಕು ಈ ವರ್ಷ ಅಂತ ಇರುತ್ತೋ ಅದನ್ನೆಲ್ಲ ಕೇಳಿಕೊಂಡು, ಏನೇನು ಆಗಬೇಕು ಒಳ್ಳೆಯದು ಅಂತ ಎಲ್ಲ ಕೇಳಿಕೊಂಡು ಅದನ್ನು ಮನಸ್ಸಲ್ಲಿ ಇಟ್ಕೊಂಡು ನಾವು ಹಳ್ಳಿಕಟ್ಟೆ ಸುತ್ತುವಂಥದ್ದು ತುಂಬಾ ಒಳ್ಳೆಯದು. ಇದು ಮಾಡಿದ್ರೆ ನಾವು ಬರೀ ಒಂದು 5 ಡೇಸ್ 3 ಡೇಸ್ ಅಂತ ಅಂದ್ಕೊಂಡು ಮಾಡ್ತೀವಿ. ಬಟ್ ನಮ್ಮ ಅಜ್ಜಿ ಇದ್ದಾರಲ್ಲ, ಅಂದರೆ ನಮ್ಮ ಮಮ್ಮಿಯವ್ರ ಅಮ್ಮ, ಅವರಂತೂ 1 ಮಂತ್, ಅಂದರೆ ಧನುರ್ಮಾಸ ಸ್ಟಾರ್ಟ್ ಆದಾಗಿಂದನೂ ಒಂದೇ ಒಂದು ದಿನವೂ ಮಿಸ್ ಮಾಡ್ತೀರಾ ಅವರು ಧನುರ್ಮಾಸ ಮಾಡ್ತಿದ್ದಾರೆ. ಓ ಮೈ ಗಾಡ್ ಸಿಸ್, ಅವರಂತೂ ನಿಜವಾಗ್ಲೂ ಬೇರೆ ಲೆವೆಲ್ ಅಂತ ಹೇಳ್ಬೋದು. ಯಾಕಂದರೆ 1 ಮಂತ್ ಫುಲ್ಲು ಬೆಳಗ್ಗೆ ಎದ್ದು ತಲೆಗೆ ಸ್ನಾನ ಮಾಡೋದು ಇಟ್ ಇಸ್ ನಾಟ್ ಗುಡ್. ಅವ್ರಿಗೆ ಹೇಳಿದ್ರೂ ಅರ್ಥ ಆಗೋದಿಲ್ಲ. ಬಟ್ ಏನೂ ಮಾಡೋಕ್ಕಾಗಲ್ಲ ಸರಿ ಅಂತ ನಾನು ಸುಮ್ಮನೆ ಆಗಿಬಿಟ್ಟೆ. ಅವ್ರ ಖುಷಿ, ಅವರು ವಯಸ್ಸಾದ್ಮೇಲೆ ಅವ್ರಿಗೆ ಏನು ಇಷ್ಟ ಬರುತ್ತೋ, ಭಕ್ತಿ ಜಾಸ್ತಿ ಆಗುತ್ತಂತೆ. ಸೊ ಅದಕ್ಕೆ ಅವ್ರಿಗೆ ಏನು ಇಷ್ಟನೋ ಅದೇ ಮಾಡಲಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗಿಬಿಡ್ತೀವಿ. ಆ್ಯಂಡ್ ಎಲ್ಲ ಮುಗೀತು.
ಸೊ ನಾವು ಧನುರ್ಮಾಸ ಸ್ಟಾರ್ಟ್ ಮಾಡಿದ್ದು ಇದು ಏನದು ಅಮಾವಾಸ್ಯೆ ದಿನದಿಂದ. ಸೊ ಅವತ್ತು ಅಮಾವಾಸ್ಯೆ ಆಗಿದ್ದರಿಂದ ಯಾವುದಾದ್ರೂ ದೇವಸ್ಥಾನಕ್ಕೆ ಹೋಗೋಣ ಅಂತ ಅಂದ್ಬಿಟ್ಟು ನಮ್ಮ ಅಕ್ಕನೂ ಮಾತಾಡ್ಕೊಂಡಿದ್ರು. ಸೊ ಅದಕ್ಕೆ ನಾವು ಗೂಬೆ ಕಲ್ಲಮ್ಮಗೆ ಹೋಗೋಣ ಅಂತ ಹೋಗ್ತಿದ್ದೀವಿ. ಗೂಬೆ ಕಲ್ಲಮ್ಮ ಬಂದ್ಬಿಟ್ಟು ನೆಲಮಂಗ್ಲ ಟೋಲ್ ಇದೆ ಅಲ್ವಾ, ನೈಸ್ ರೋಡು, ಅಲ್ಲಿ ಇರುವಂಥ ದೇವಸ್ಥಾನ ಅದು. ಸೊ ಎಲ್ಲರೂ ಹೇಳಿರೋ ಪ್ರಕಾರ ಅದಂತೂ ತುಂಬಾ ಪವರ್ಫುಲ್ ದೇವಸ್ಥಾನ. ನಾವು ತುಂಬ ಸತಿ ಹೋಗಿದ್ದೀವಿ, ಬಟ್ ಅದ್ರದ್ದು ಮಹಿಮೆ ನಮಗೆ ಗೊತ್ತಿರಲಿಲ್ಲ. ಬಟ್ ಗೊತ್ತಾದ್ಮೇಲೆ ಇನ್ನೂ ಸ್ವಲ್ಪ ಭಕ್ತಿ ಜಾಸ್ತಿ ಆಯಿತು ಅಂತಲೇ ಹೇಳ್ಬೋದು. ಸೊ ಇದೇ ಆ ದೇವಸ್ಥಾನ ಗೂಬೆ ಕಲ್ಲಮ್ಮ ಅಂತ ಹೇಳಿಬಿಟ್ಟು. ಇದರಿಂದ ಒಂದು ಸ್ಟೋರಿನೇ ಇದೆ. ಏನಪ್ಪ ಅಂತಂದರೆ, ಇಲ್ಲಿ ಈ ದೇವಸ್ಥಾನದಲ್ಲಿ ರೋಡ್ ಬರಬೇಕಾಗಿತ್ತು. ಅಂದರೆ ಈ ದೇವಸ್ಥಾನ ಇರೋ ಜಾಗದಲ್ಲಿ ರೋಡ್ ಬರಬೇಕಾಗಿತ್ತು. ಬಟ್ ಆ ಮ್ಯಾಪ್ ಹಾಕ್ತಾರಲ್ವ ಇಂಜಿನಿಯರು, ಅವ್ರ ಕನಸಲ್ಲಿ ಹೋಗ್ಬಿಟ್ಟು ಈ ಥರ ನಾನು ಅಲ್ಲಿ ನೆಲೆಸಿದ್ದೀನಿ, ಸೊ ನನಗಲ್ಲೊಂದು ದೇವಸ್ಥಾನ ಕಟ್ಕೊಡ್ಬೇಕು ಅಂತ ಹೇಳಿದ್ದಾರೆ ದೇವರು. ಆವಾಗ ಅವರು ಆ ಇಂಜಿನಿಯರು ಅದನ್ನು ನೆಗ್ಲೆಕ್ಟ್ ಮಾಡಿದ್ದಾರೆ. ಸೊ ಅದರಿಂದ ಸ್ವಲ್ಪ ಜಾಸ್ತಿನೇ ಪ್ರಾಬ್ಲಮ್ಸ್ ಆಯ್ತಂತೆ ಆ ಒಂದು ಇಂಜಿನಿಯರ್ಗೆ. ಸೊ ಅದಾದಮೇಲೆ ಅವ್ರು ಎಚ್ಚೆತ್ಕೊಂಡು ಅಲ್ಲಿ ದೇವಸ್ಥಾನ ಇದೆ ಅಂತ ಅಂದ್ಬಿಟ್ಟು ಹುಡುಕಿ ಅದಾದಮೇಲೆ ಅಲ್ಲಿ ದೇವಸ್ಥಾನನ ಕಟ್ಟಿದಂಥದ್ದು. ಸೊ ಈ ದೇವಸ್ಥಾನ ಏನಿದೆ ಅಲ್ಲ, ಇದು ರೋಡ್ಗೆ ಬರುತ್ತೆ, ಬಟ್ ಅದನ್ನು ಬಿಟ್ಟು ರೋಡ್ ಮಾಡಿದ್ದಾರೆ ಅವರು. ಸೊ ಹಿಂಗೆ ನೋಡೋಕ್ಕೆ ಹೋದರೆ ತುಂಬಾ ಪವರ್ಫುಲ್ ಅಂತ ಹೇಳ್ಬೋದು. ಆ್ಯಂಡ್ ನಾವೆಲ್ಲಿ ಏನೇ ಕೇಳ್ಕೊಂಡ್ರೂ ಅದು ನೆರವೇರೇ ಇರುತ್ತೆ. ಸೊ ನಾವಲ್ಲಿ ಹರಕೆ ಥರ ಏನೋ ಮಾಡ್ಕೊಳ್ಬೇಕಾಗತ್ತೆ. ಆ ಥರ ಮಾಡಿದಾಗ ನಮಗೆ ಏನು ಅಂದ್ಕೊಂಡಿದ್ದೀವಿ ಮನಸ್ಸಲ್ಲಿ ಅದು ತೀರುತ್ತೆ ಅಂತ ಹೇಳ್ತಾರೆ. ಆ್ಯಂಡ್ ಅಲ್ಲಿ ಹೋದವರೆಲ್ಲರೂ ನಮಗೆ ನಾವು ಅಂದ್ಕೊಂಡಿರೋ ಕೆಲಸ ಆಗಿದೆ ಅಂತ ಅಂದ್ಬಿಟ್ಟು ಬಂದು ಹೇಳಿರೋದು ಇದೆ. ಆ್ಯಂಡ್ ನಾನೇ ಕಣ್ಣಾರೆ ನೋಡಿದ್ದೀನಿ ಕೂಡ. ತುಂಬ ಜನಕ್ಕೆ ಮಕ್ಕಳಿಲ್ಲದೆ ಇರೋರು ಅಥವಾ ತುಂಬ ಕಷ್ಟದಲ್ಲಿರೋರು ಅವರೆಲ್ಲ ಹೋಗಿ ಅಲ್ಲಿ ಹರಕೆ ಮಾಡಿಕೊಂಡು ಇಷ್ಟು ವಾರ ಬರ್ತೀವಿ, ಈ ಥರ ಮಾಡ್ತೀವಿ ಅಂತೆಲ್ಲ ಅಂದ್ಕೊಂಡು ಆಮೇಲೆ ಹೋಗಿ ತೀರಿಸಿರೋದು ಇದೆ, ಮಕ್ಕಳಾಗಿರೋದು ಇದೆ. ಆ್ಯಂಡ್ ಏನೇನು ಪ್ರಾಬ್ಲಮ್ಸ್ ಇದೆ ಅದೆಲ್ಲ ಕ್ಲಿಯರ್ ಆಗಿರೋದು ಇದೆ. ಸೊ ಯಾರಾದರೂ ಫ್ರೀ ಇದ್ದರೆ ಒಂದು ಸತಿ ಹೋಗಿ ವಿಸಿಟ್ ಮಾಡಿಬಿಟ್ಟು ಬನ್ನಿ. ಹೋಗಲೇಬೇಕು ಅಂತ ಏನಿಲ್ಲ, ಅದು ನಿಮ್ಮ ನಂಬಿಕೆಗೆ ಬಿಟ್ಟಿದ್ದು, ನಿಮ್ಮ ಇಷ್ಟಕ್ಕೆ ಬಿಟ್ಟಿದ್ದು. ಸೊ ನಾನು ಹೇಳೋದು ಇದು ತುಂಬ ಪವರ್ಫುಲ್ ದೇವಸ್ಥಾನ ಅಂತ ಅಂದ್ಬಿಟ್ಟು. ಸೊ ನಾನು ಏನು ಕೇಳ್ಕೊಂಡೆ ಅಂತಂದರೆ, ಹೇಳ್ತಾರಲ್ಲ ಏನೋ ಹೇಳ್ಕೊಳ್ಬಾರ್ದು ಕೇಳ್ಕೊಂಡಿದ್ದು ಅಂತ ಅಂದ್ಬಿಟ್ಟು. ಸೊ ನಾನು ಹರಕೆ ಎಲ್ಲ ಏನೂ ಮಾಡ್ಕೊಂಡಿಲ್ಲ. ಬಿಕಾಸ್ ಒಂದೊಂದು ಕಡೆ ಹೇಳ್ತಾರೆ ಹರಕೆ ಮಾಡ್ಕೊಬಾರ್ದು ಅಂತ ಅಂದ್ಬಿಟ್ಟು. ಯಾಕೆ ಅಂದರೆ ನಾವೆಲ್ಲ ಓದೋದು ಕಡೆ ಎಲ್ಲ ಹರಕೆ ಮಾಡ್ಕೊಂಡು ಬಂದುಬಿಟ್ರೆ ನಮಗೆ ನೆನಪಿರೋದಿಲ್ಲ. ಆಮೇಲೆ ಅದು ಬೇರೆ ಬೇರೆ ಥರ ಪ್ರಾಬ್ಲಮ್ಸ್ಗೆ ಟರ್ನ್ ಆಗೋಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅದಕ್ಕೆ ನಾನು ಹರಕೆ ಮಾಡ್ಕೊಳ್ಳೋದನ್ನ ಸ್ವಲ್ಪ ಕಮ್ಮಿ ಮಾಡಿಬಿಟ್ಟಿದ್ದೀನಿ. ಆ ಥರ ಎಲ್ಲ ಮಾಡ್ಕೊಳ್ಳೋದಕ್ಕೆ ಹೋಗಲ್ಲ ನಾನು. ಇನ್ಫ್ಯಾಕ್ಟ್ ಸುಮ್ಮನೆ ಬರ್ತೀನಿ ದೇವಸ್ಥಾನಕ್ಕೆ, ಆ ಟೈಮಿಗೆ ಏನಾದರೂ ಕೊಡಬೇಕು ಅನಿಸಿದ್ರೆ ಅಥವಾ ಆರತಿ ಮಾಡಬೇಕು ಅನಿಸಿದ್ರೆ ಮಾಡಿಬಿಟ್ಟು ಹೋಗ್ತೀನಿ ಅಷ್ಟೇ. ಈ ಥರ ಮಾಡ್ತೀನಿ ಅಂತ ಅಂದ್ಕೊಂಡು ತುಂಬ ದಿನ ಆದಮೇಲೆ ಗ್ಯಾಪ್ ಕೊಟ್ಟು ಮಾಡೋದೆಲ್ಲ ಇಲ್ಲ. ಸೊ ಆ ದೇವಸ್ಥಾನ ಎಲ್ಲ ಮುಗಿಸ್ಕೊಂಡು ಮತ್ತೆ ನಾವು ವಾಪಸ್ ಮನೆಗೆ ಹೊರಟ್ವಿ. ಆಲ್ಮೋಸ್ಟ್ ಒಂದು ಮಧ್ಯಾಹ್ನ ಆಗಿತ್ತು, 3:30 ಎಲ್ಲ ಆಗಿತ್ತು. ಸೊ ತುಂಬ ಲೇಟ್ ಆಗಿದ್ದರಿಂದ ಮನೆಗೆ ಹೋದ್ಮೇಲೆ ನಾನು ಯಾವುದೇ ವ್ಲಾಗ್ ಮಾಡೋದಕ್ಕೆ ಆಗಲಿಲ್ಲ. ಆ್ಯಂಡ್ ಇದು ಬಂದು ನೆಕ್ಸ್ಟ್ ಡೇ ಬೀರೇಶ್ ಆಫ್ ಹಾಕಿದ್ರು. ಸೊ ಬೆಳಗ್ಗೆ ಇನ್ನೊಂದು ದೇವಸ್ಥಾನಕ್ಕೆ ಹೋಗಬೇಕಾಯ್ತು, ಬೀರೇಶ್ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಅಂದ್ಕೊಂಡಿದ್ರು. ಸೊ ಅದಕ್ಕೆ ಅಲ್ಲಿ ಹೋಗಿ ಬಂದ್ವಿ, ಬಟ್ ಅದನ್ನು ವೀಡಿಯೋ ಮಾಡ್ಕೊಳ್ಲಿಲ್ಲ ನಾನು. ಸೊ ಇವಾಗ ಎಲ್ಲಿಗೆ ರೆಡಿಯಾಗಿದ್ದೀನಿ ಅಂತಂದರೆ ಮೂವಿಗೆ ಹೋಗೋಕ್ಕೆ ಅಂತ ರೆಡಿ ಆಗಿದ್ದೀವಿ. ಸೊ ಕಾಟೇರ ಮೂವಿ ರಿಲೀಸ್ ಆಗಿ ತುಂಬ ದಿನವೇ ಆಗಿತ್ತು, ನಾವು ಹೋಗಿರಲಿಲ್ಲ. ಆ್ಯಂಡ್ ನಾವಿಬ್ಬರೇನೂ ಹೊರಗಡೆ ಹೋಗಿ ತುಂಬ ದಿನ ಆಗಿತ್ತು. ಇನ್ಫ್ಯಾಕ್ಟ್ ನ್ಯೂ ಇಯರ್ ಕೂಡ ಎಲ್ಲೂ ಹೋಗಿರಲಿಲ್ಲ ನಾವು. ಸೊ ಅದಕ್ಕೆ ಹೈಪ್ ಇರುವಾಗಲೇ ಹೋಗ್ಬಿಡೋಣ ಅಂದ್ಬಿಟ್ಟು ಹೊರಟಿದ್ದೀವಿ. ಆ್ಯಂಡ್ ಇದು ಬಂದು ಜಾತ್ರೆ, ನಮ್ಮೂರಲ್ಲಿ ಜಾತ್ರೆ ನಡೀತಾ ಇದೆ, ಅಂದರೆ ಕಳ್ಳೆಕಾಯಿ ಪರ್ಸೆ, ಅಲ್ಲಿಗೆ ಪ್ರಿಪೇರ್ ಮಾಡ್ಕೊಂಡಿರೋಂಥದ್ದು. ಕಾಟೇರ ಮೂವಿಗೆ ಹೋಗ್ತಾ ಇದ್ದೀವಿ. ಆ್ಯಕ್ಚುಲಿ ಲೇಟ್ ಆಗಿಬಿಟ್ಟಿದೆ. ಲೇಟ್ ಅಂದರೆ ಇನ್ನೂ 10 ಮಿನಿಟ್ಸ್ ಇದೆ. ಏನೋ ಅರ್ಜೆಂಟ್ ಓಡ್ತಾ ಇದ್ದಾರೆ. ಸೊ ಕಾಟೇರ ಮೂವಿ ಹೇಗಿತ್ತು ಏನು ಎತ್ತ ಅಂತ ಅಂದ್ಬಿಟ್ಟು ಮುಂದೆ ನಾನು ಬೀರೇಶ್ ಇಬ್ಬರು ಹೇಳ್ತೀವಿ. ಸ್ಕಿಪ್ ಮಾಡಿದೆ ಈ ವಿಡಿಯೋನ ಕಂಟಿನ್ಯೂ ಆಗಿ ನೋಡಿ. ಆ್ಯಂಡ್ ತುಂಬಾ ಖುಷಿ ಆಯಿತು, ಒಂಥರ ಚೆನ್ನಾಗಿತ್ತು ಮೂವಿ. ಅದೇ ನಾನು ಹೇಳ್ತೀನಿ ಆಮೇಲಿಂದ ನಿಮಗೆ. ಮೂವಿ ಎಲ್ಲ ಮುಗಿಸ್ಕೊಂಡು ತುಂಬಾ ಹೊಟ್ಟೆ ಹಸ್ತಾಯಿತ್ತು ಅಂದ್ಬಿಟ್ಟು ಮೂವಿ ಮಧ್ಯದಲ್ಲೂ ಪಿಜ್ಜಾ ತಿಂದ್ವಿ, ಮತ್ತು ಈಚೆ ಹೋದ್ಮೇಲೂ ಪಿಜ್ಜಾ ಹಟ್ಟಿತ್ತು, ಅಲ್ಲೂ ಕೂಡ ಪಿಜ್ಜಾ ತಿಂದ್ವಿ. ಇದು ಥಿಯೇಟರ್ ಬಂದು ಅಂದರೆ ಇದೊಂಥರ ಮಾಲ್ ಥರ ಅಂತ ಹೇಳ್ಬೋದು. ಮಿರಾಜ್ ಸಿನಿಮಾಸ್ ಅಂತ ಅಂದ್ಬಿಟ್ಟು ಸುಂಕದ ಕಟ್ಟೆನಲ್ಲಿ, ಕೆಳಗಡೆ ಡಿಮಾರ್ಟ್ ಮೇಲೆ ಥಿಯೇಟರು. ಸೊ ನಾವು ಕಾಟೇರ ಮೂವಿಗೆ ಹೋಗಿದ್ವಲ್ಲ, ಅದರದ್ದು ರಿವ್ಯೂ ಏನೂ ಕೊಡೋದಕ್ಕಾಗಲಿಲ್ಲ ಆವತ್ತಿನ ದಿನ. ಸೊ ತುಂಬ ದಿನ ಆಗೋಯ್ತು ಹೇಳ್ಬೇಕಂತಂದರೆ. ಸೊ ಇವತ್ತು ರಿವ್ಯೂ ಕೊಡ್ತಾ ಇದ್ದೀನಿ, ಬಿಕಾಸ್ ರೆಡಿ ಆಗಿರಲಿಲ್ಲ. ಇನ್ನೊಂದು ಬೀರೇಶ್ ಫ್ರೀ ಇರಲಿಲ್ಲ, ಅದಕ್ಕೇ ಇಬ್ಬರು ಜೊತೆ ಕುತ್ಕೊಂಡು ವಿಡಿಯೋ ಮಾಡೋದಕ್ಕೆ ಆಗಲಿಲ್ಲ. ಸೊ ಇವಾಗ ಬಂದಿದ್ದೀವಿ. ಸೊ ಬೀರೇಶ್ ಹೇಳಿ ಕಾಟೇರ ಹೆಂಗಿತ್ತು ಅಂತ ಅಂದ್ಬಿಟ್ಟು ಫಸ್ಟ್ ನೀವು ಹೇಳಿ, ಆಮೇಲೆ
ಸಕ್ಕತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು. ಸ್ವಲ್ಪ ಜೋರಾಗಿ ಮಾತಾಡು ಕೇಳಿಸೋ. ಸಕ್ಕತ್ತಾಗಿತ್ತು, ನಂಗೆ ತುಂಬಾ ಇಷ್ಟ ಆಯ್ತು ಮೂವಿ. ಅಂದ್ರೆ ಯಾವ ಸೀನ್ ಯಾವ ಇದು ಇಷ್ಟ ಆಯ್ತು ಸ್ವಲ್ಪ ಅದ್ರ ಬಗ್ಗೆ ಎಕ್ಸ್ಪ್ಲೈನ್ ಮಾಡಿ, ಅವರು ಏನಕ್ಕೆ ನೋಡ್ಬೇಕು ಆ ಮೂವಿನ ಅಂತ ಅಂದ್ಬಿಟ್ಟು. ಅಂದ್ರೆ ನಮ್ಗೆ ಇಷ್ಟ ಆಗಿದೆ ಅಂತ ಅಂದ್ಬಿಟ್ಟು ಹೇಳ್ತಾ ಇದೀವಿ ಅಷ್ಟೇನೆ, ಇದು ಯಾವುದೇ ರೀತಿಯಾದ ಏನೋ ಪರ್ಸನಲ್ ಅಲ್ಲ. ನಮ್ಗೆ ಮೂವಿ ಇಷ್ಟ ಆಗಿದೆ, ಏನಕ್ಕೆ ನೋಡ್ಬೇಕು. ಫೈಟಿಂಗ್ ಸೀನ್ಸ್ ಎಲ್ಲ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ದರ್ಶನ್ ಅವ್ರ ವೆಯ್ಟ್ಗೂ ಹೈಟ್ಗೂ ಆ ಫೈಟ್ಸ್ ಎಲ್ಲ ಮಾತ್ರ ಮಸ್ತ್. ಆ ಚಕ್ರ ಹಿಡ್ಕೊಬಾರ್ದು, ಹಿಂಗ್ ಹಿಡ್ಕೊಬರ್ತಾರಲ್ಲ. ಹೌದು, ಅದು ಅವ್ರ ವೇಟ್ಗೂ ಮತ್ತೆ ಅವ್ರ ಬಾಡಿಗೂ. ಈ ಇದು ಏನದು ಬಾವಿಲಿ ಇದು ದೊಡ್ಡದಾಗ ಹಳ್ಳ ತೋಡಿರ್ತಾರಲ್ಲ, ಫೈಟಿಂಗ್ ಸೀನು ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಮೂವಿನೇ ಸಕ್ಕತ್ತಾಗಿದೆ. ಈ ಅಂದ್ರೆ ಬೇರೆ ಮೂವೀಸ್ ಎಲ್ಲ ನೋಡಿದಾಗೆಲ್ಲ ಎಲ್ಲ ಕೆಲವು ಮೂವೀಸ್ ಎಲ್ಲ ತುಂಬಾ ಬಿಲ್ಡಪ್ಸ್ ಎಲ್ಲ ಇರುತ್ತೆ, ಆ ತರ ಬಿಲ್ಡಪ್ಸ್ ಎಲ್ಲ ಇರಲಿಲ್ಲ ಮೂವಿಲಿ. ಅಂದ್ರೆ ಇವ್ರ ಮೂವಿ ಅಂತಲ್ಲ ಹೇಳ್ತಾ ಇರೋದು, ಬೇರೆ ಮೂವಿ ಇವ್ರದ್ದು ಅಂತಲ್ಲ, ಎಲ್ಲಾ ಮೂವಿನೂ ಸೇರಿ ಹೇಳ್ತಾ ಇರೋದು. ಅನ್ವಾಂಟೆಡ್ ಬಿಲ್ಡಪ್ಸ್ ಎಲ್ಲ ಇಲ್ಲ, ಮಸ್ತಾಗಿತ್ತು ಮಾತ್ರ ಫಿಲಮ್. ಆರಾಮಾಗಿ ಕಣ್ಮುಚ್ಕೊಂಡು ನೋಡ್ಬೋದು. ಕಣ್ಮುಚ್ಕೊಂಡು ಹೆಂಗ್ ನೋಡಕ್ಕಾಗುತ್ತೆ? ಅಂದ್ರೆ ಚೆನ್ನಾಗಿದೆ, ಕಣ್ಮುಚ್ಕೊಂಡು ಟಿಕೆಟ್ ಕೊಟ್ಬಿಟ್ಟು ನೋಡ್ಬೋದು ಆತರ, ಟಿಕೆಟ್ಗೆ ಕಾಸು ಕೊಟ್ಬಿಟ್ಟು. ಸೊ ನಿಜವಾಗ್ಲೂ ಸಿಕ್ಕಾಪಟ್ಟೆ ಬರ್ತಿತ್ತು ಮೂವಿ ಅಂತೂ. ಬಟ್ ನಾನೊಂದು ಏನ್ ಮಿಸ್ ಮಾಡ್ಕೊಂಡೆ ಅಂದ್ರೆ ವಿಷಲ್ಸು, ಕೂಗೋದು, ಕಿರ್ಚೋದು ಅದೆಲ್ಲ ಸಿಕ್ಕಾಪಟ್ಟೆ ಮಿಸ್ ಮಾಡ್ಕೊಂಡೆ. ಯಾಕಂದ್ರೆ ನಾರ್ಮಲ್ ಥಿಯೇಟರ್ಸ್ಗೆ ಹೋದ್ರೆ ಆತರ ವಿಷಲ್ಸು ಮತ್ತೆ ಕಿರ್ಚೋದು ಎಲ್ಲ ಇರುತ್ತೆ. ಬಟ್ ಇವ್ರಿಗೆ ನಾರ್ಮಲ್ ಅಲ್ಲಿ ಹೋಗೋದಕ್ಕೆ ಇಷ್ಟ ಇಲ್ಲ. ಏನಿದ್ರು PVR ಅಲ್ಲಿ ಹೋಗ್ಬೇಕು, ಇಲ್ಲ ಅಂತಂದ್ರೆ ಯಾವ್ದಾದ್ರು ಮಾಲ್ಗಳಲ್ಲಿ ಮೂವೀಸ್ ಹೋಗ್ಬೇಕು. ಕೊಚ್ಕೊಳ್ಳೋದಕ್ಕೆ ಅಂತ ಹೇಳ್ತಿಲ್ಲ, ಅದೇನೋ ಇವ್ರಿಗೆ ಇಷ್ಟ ಇಲ್ಲ, ಮುಂಚೆಯಿಂದನೂ ಹೋಗಿ ಅಭ್ಯಾಸ ಇಲ್ವಲ್ಲ, ಸೊ ಅವ್ರಿಗೆ ಗೊತ್ತಿಲ್ಲ. ಬಟ್ ನನಗೆ ಫುಲ್ ಲೋಕಲ್ ಆಗಿರೋದಕ್ಕೆ ಇಷ್ಟ, ಕಿರ್ಚೋದಕ್ಕೆ ಇಷ್ಟ, ವಿಸಿಲ್ ಹೊಡೆಯೋದಕ್ಕೆ ಇಷ್ಟ, ಎಲ್ಲ ಇಷ್ಟ. ಬಟ್ ಅಲ್ಲೆಲ್ಲ ಬರ್ತಾರೆ, ಕುತ್ಕೊಂತಾರೆ, 2.5 ಅವರ್ 3 ಅವರ್ ಮೂವಿ ನೋಡ್ತಾರೆ, ಎದ್ದು ಹೋಗ್ತಾ ಇರ್ತಾರೆ. ಕಿರ್ಚೋದ್ ಏನೂ ಇರ್ಲಿಲ್ಲ. ಗಿರ್ಚೋದೆಲ್ಲ ನಂಗೆ ಇಷ್ಟ ಆಗಲ್ಲ. ಒಳಗಡೆ ಖುಷಿ ಆಗುತ್ತೆ, ಸ್ಯಾಟಿಸ್ಫ್ಯಾಕ್ಷನ್ ಆಗುತ್ತೆ. ಬಟ್ ನನಗೆ ಹಂಗಲ್ಲ, ಆಮೇಲೆ ತೋರ್ಸ್ಕೊಬೇಕು, ನನಗೆ ಖುಷಿ ಆಗಿದೆ ಅಂತ ಮನ್ಸಿಗೆ ಮೂವಿ ನೋಡಿ ಫುಲ್ ಖುಷಿ ಆಗುತ್ತಲ್ಲ, ಸ್ಯಾಟಿಸ್ಫ್ಯಾಕ್ಷನ್, ಸಕ್ಕತ್ತಾಗಿದೆ ಅಂತ ಮನ್ಸಲ್ಲಿ ಅನ್ಸುತ್ತಲ್ಲ, ಅಷ್ಟೇ ಸಾಕು. ನಮಗ್ ಮನ್ಸಲ್ಲೂ ಅನ್ಸುತ್ತೆ, ಈಚೆನೂ ತೋರ್ಸ್ಬೇಕು ಅನ್ಸುತ್ತೆ. ಸೊ ಎಲ್ಲರಿಗೂ ಸ್ಪ್ರೆಡ್ ಆಗುತ್ತಲ್ಲ ಅದು ಹ್ಯಾಪಿನೆಸ್. ಸೊ ಮೂವಿ ಮಾತ್ರ ಅಲ್ಟಿಮೇಟ್ ಆಗಿತ್ತು. ನಂಗೆ ನಿಜವಾಗ್ಲೂ ಒಂಥರ ಫ್ಯಾಮಿಲಿ ಎಂಟರ್ಟೈನ್ಮೆಂಟ್ ಮೂವಿ ಅಂತಾನೆ ಹೇಳ್ಬೋದು. ಕಾಮಿಡಿ ಆಗಿರ್ಬೋದು, ಇದು ಓಲ್ಡ್ ಏಜ್ ಸೀನ್ಸ್, ಅದು ಸಕ್ಕತ್ತಾಗಿತ್ತು. ಆ ಲುಕ್ ಸಕ್ಕತ್ತಾಗಿದೆ. ಹೌದು, ಆ ಲುಕ್ ತುಂಬಾನೇ ಚೆನ್ನಾಗಿದೆ. ಅದು ಎಷ್ಟು ರಿಯಲಿಸ್ಟಿಕ್ ಆಗಿದೆ ಅಂತಂದ್ರೆ, ದರ್ಶನ್ ಅವ್ರ ವಯಸ್ಸಾದ್ಮೇಲೆ ಹೆಂಗಿರ್ತಾರೆ ಅಂತ ಅಂದ್ಬಿಟ್ಟು ಈ ಮೂವಿನ ನೋಡ್ಬಿಟ್ವಿ ನಾವು. ಆತರ ಇತ್ತು ನಿಜವಾಗ್ಲೂ. ಕೈ ಕಟ್ಕೊಂಡು ಫೈಟಿಂಗ್ ಸೀನು ಚೆನ್ನಾಗಿದೆ. ಅದೊಂಥರ ಅದು ಬಾಯಲ್ಲಿ ಮಚ್ಚಿಟ್ಕೊಂಡು ಪೈಲ್ವಾನ್ ಹೆಂಗಿರ್ಬೇಕು ಅಂದ್ರೆ ಗಟ್ಟು ಐ ಮೀನ್ ಅದೇನಂತಾರೆ ಕಟ್ ಮಸ್ತಾಗಿ ಆ ತರಾನೇ ಇದ್ರು ವಯಸ್ಸಾದ್ಮೇಲೂ ಕೂಡ. ಸೊ ಒಂಥರ ಸಕ್ಕತ್ತಾಗಿತ್ತು ಮೂವಿ ಅಂತೂ. ಎಲ್ಲರೂ ಹೋಗಿ ನೋಡಿ ಮೂವಿನ, ತುಂಬಾ ಚೆನ್ನಾಗಿದೆ. ಅಂಡ್ ಥಿಯೇಟರ್ಸ್ಗೆ ಹೋಗಿ ನೋಡಿ, PVR ಆಗಿರ್ಬೋದು ಅಥವಾ ನಾರ್ಮಲ್ ಥಿಯೇಟರ್ಸ್ ಆಗಿರ್ಬೋದು, ಅಲ್ಲೇ ಹೋಗಿ ನೋಡಿ. ಯಾರು ಫೋನಲ್ಲಾಗ್ಲಿ ಟಿವಿನಲ್ಲಾಗ್ಲಿ ನೋಡೋದಕ್ಕೆ ಹೋಗ್ಬೇಡಿ. ಸೊ ದಟ್ ಅವ್ರಿಗೂ ಒಂದು ಏನಾದ್ರು ಎಂಕರೇಜ್ಮೆಂಟ್ ಸಿಗುತ್ತೆ ಅಂತ ನಾನು ಅಲ್ಲ. ಬೇರೆ ಮೂವಿ ಎಲ್ಲ ಒಂದ್ ವಾರ ಓಡಿ ಚೆನ್ನಾಗಿಲ್ಲ ನೋಡಿದ್ರೆ ಓಕೆ, ಬಟ್ ಇದು ಸಕ್ಕತ್ತಾಗಿದೆ ಮೂವಿ, ತುಂಬಾ ಚೆನ್ನಾಗಿದೆ ಮೂವಿ. ಅದು ಸೌಂಡ್ ಎಫೆಕ್ಟ್ಸ್ ಮತ್ತೆ ಅದು ವಿಲನ್ಗಳು ಸಕ್ಕತ್ತಾಗಿ ಮಾಡಿದ್ದಾರೆ. ನನ್ ನಿಜ ವಿಲನ್ಗಳಿಗೆ ಹೇಳ್ಬೇಕು, ತುಂಬಾ ಚೆನ್ನಾಗಿ ಮಾಡಿದ್ದಾರೆ. ಅಂಡ್ ಇವನ್ ಹೀರೋಯಿನ್ ಕೂಡ. ಮತ್ತೆ ಅದೇನದು ಒಲೆ ಮಾರಿ ಇದನ್ನ ರಕ್ತ, ಅದು ನಿಜವಾಗ್ಲು ಅದು ಒಂಥರ ಡಿಫ್ರೆಂಟ್ ಆಗಿತ್ತಲ್ವಾ ಅದು ಸೀನು, ಸ್ಟೋರಿ ಎಲ್ಲ. ಅದಂತೂ ಸಕ್ಕದಾಗಿತ್ತು. ನನ್ಗಂತೂ ಸಿಕ್ಕಾಪಟ್ಟೆ, ಎಷ್ಟು ಹೇಳಿದ್ರು ಕಮ್ಮಿ. ಒಲೆ ಮಾರಿದಂತೂ. ಆಮೇಲೆ ಲಾಸ್ಟ್ ಫೈಟ್ ಅವ್ರ ಅಣ್ಣ, ಅದೇ ಅವನು ತಮ್ಮನೇ ಸಾಯಿಸಿರೋದು ಅಂತ ಗೊತ್ತಾಗ, ಅದೆಲ್ಲ ಹೇಳಂಗಿಲ್ಲ. ಸೊ ಎಲ್ಲರೂ ಹೋಗಿ ನೋಡಿ ಮೂವಿನ. ನನಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ಸೊ ನಿಮ್ಗೂ ಎಲ್ಲರಿಗೂ ಇಷ್ಟ ಆಗುತ್ತೆ. ವರ್ತ್ ವಾಚಿಂಗ್ ಅಂತ ಅನ್ನಿಸ್ತು. ನಾವ್ ಯೂಶಲಿ ಯಾವ್ದು ಮೂವೀಸ್ಗೆ ಹೋಗಲ್ಲ, ಯಾಕಂದ್ರೆ ಅಪ್ಪು ತೀರ್ಕೊಂಡ್ಮೇಲೆ ನಾವು ಅವ್ರ ಮೂವಿಗೆ ಹೋಗ್ತಿದ್ದು. ಇನ್ಯಾವ್ದು ಬರಲ್ಲ ಅಂತ ಗೊತ್ತಾದ್ಮೇಲೆ ಇನ್ಯಾವ್ದು ಎಸ್ಪೆಷಲಿ ಫಸ್ಟ್ ಹೋಗಿದ್ ಮೂವಿನೇ ಅಪ್ಪು ಯುವರತ್ನ. ಬಿಕಾಸ್ ಇವ್ರು ಯಾವುದೇ ಮೂವೀಸ್ಗೂ ಹೋಗಿಲ್ಲ. ಚಿಕ್ಕವರಿದ್ದಾಗಿಂದಾನು ದೊಡ್ಡವರಾಗೋರ್ಗು, ನನ್ನ ಲವ್ ಮಾಡ್ಬೇಕಾದ್ರೂ ಯಾವ ಮೂವೀಸ್ಗೂ ನಾವು ಹೋಗಿಲ್ಲ. ಇವ್ರ ಫ್ರೆಂಡ್ಸ್ ಜೊತೆನೂ ಹೋಗಿಲ್ಲ. ಇನ್ಫ್ಯಾಕ್ಟ್ ನಾನು ಹೋಗಿದ್ದೀನಿ, ಫ್ಯಾಮಿಲಿ ಜೊತೆ ಹೋಗಿದ್ದೀನಿ, ಫ್ರೆಂಡ್ಸ್ ಜೊತೆ ಹೋಗಿದ್ದೀನಿ. ಅದು ಬೇರೆ ವಿಷಯ, ನಂದೇ ಬೇರೆ ಲೋಕ, ಇವ್ರದೇ ಬೇರೆ ಲೋಕ. ಸೊ ನಾವಿಬ್ರು ಒಟ್ಟಿಗೆ ನೋಡಿದಂತ ಮೂವಿ ಫಸ್ಟ್ ಅಂತಂದ್ರೆ ಯುವರತ್ನ ಅಲ್ವಾ. ಇವ್ರದ್ದು ಫಸ್ಟ್ ಮೂವಿನೂ ಅಷ್ಟೇ, ನಾವಿಬ್ರು ಒಟ್ಟಿಗೆ ನೋಡಿದ್ದು ಅಷ್ಟೇ. ಮದ್ವೆ ಆದ್ಮೇಲೆ ನಾವು ನೋಡಿದ್ದ ಮೂವಿನ. ಸಖತ್ತಾಗಿತ್ತು ಅದನ್ನು ಕೂಡ. ಸೊ ಅವ್ರದ್ದು ಆದ್ಮೇಲೆ ಇನ್ಯಾರ್ದು ನೋಡೋಣ ಅಂತ
ವೇಟ್ ಮಾಡ್ತಿದ್ವಿ ಬಿಕಾಸ್ ನಾವು ಯಾವುದೋ ಅಷ್ಟು ನೋಡಲ್ಲ ಹೋಗಿ ಥಿಯೇಟರ್ಸಲ್ಲಿ. ಯಾಕಂದರೆ ಮೂವಿ ಕ್ರೇಜ್ ಅಷ್ಟೊಂದು ಇಲ್ಲ ಹೇಳ್ಬೇಕಂತಂದರೆ. ಅಪ್ಪುಗೋಸ್ಕರ ನಾನು ಹೋಗಿ ನೋಡ್ತಿದ್ದೆ. ಬಟ್ ಇವಾಗ ಸ್ವಲ್ಪ ದಿನದಿಂದ ಅವ್ರು ಹೋದ್ಮೇಲೆ ದುನಿಯಾ ವಿಜಯ್ ಆಗಿರ್ಬೋದು, ದರ್ಶನ್ ಇವಾಗ ಸಲಾಗದ್ ಬೇಡ, ಇವಾಗ ಕಾಟೆ ಇರೋದು ಹೇಳೋಣ ಅಷ್ಟೇ. ಸಿಕ್ಕಾಪಟ್ಟೆ ಚೆನ್ನಾಗಿತ್ತು. ನೆಕ್ಸ್ಟ್ ಇನ್ನ ಮೂವೀಸ್ ಬರೋದಿದೆ. ಒಂದು ಏನದು ಇವ್ರದ್ದು ಯಾರ್ದು ಉಪೇಂದ್ರ ಅವ್ರದ್ದು ಬರೋದಿದೆ ಮೂವಿ. ನಮ್ಮ ಊರಲ್ಲೇ ಅದು ನಮ್ಮ ಪಕ್ಕದ ಅಲ್ಲೇ ಶೂಟಿಂಗ್ ಮಾಡಿದ್ದು. ಸೊ ಅಲ್ಲೇ ಸೆಟ್ ಹಾಕಿ ಎಲ್ಲ ಶೂಟಿಂಗ್ ಮಾಡಿದ್ದು. ಸೊ ಆ ಮೂವಿ ಒಂದು ನೋಡ್ಬೇಕು. ಮತ್ತೆ ಇವ್ರದ್ದು ಮಾರ್ಟಿನ್ ನೋಡ್ಬೇಕು, ಧ್ರುವ ಸರ್ಜಾ ಅವ್ರದ್ದು. ಅದಾದ್ಮೇಲೆ ಇವ್ರದ್ದು ಇದಲ್ವಾ ದುನಿಯಾ ವಿಜಿದು ಚಿಕಣ್ಣ. ಹೌದೌದು ಬಂದೆ. ಸೊ ಟೋಟಲಿ ನಮ್ಗಂತೂ ಮೂವಿ ಸಿಕ್ಕಾಪಟ್ಟೆ ಇಷ್ಟ ಆಯ್ತು. ನೀವು ಎಲ್ಲ ಹೋಗಿ ನೋಡ್ಕೊಂಡು ಬನ್ನಿ. ಓಕೆ, ಯಾ. ಸೊ ಐ ಹೋಪ್ ನಿಮ್ಮೆಲ್ಲರಿಗೂ ವಿಡಿಯೋ ಇಷ್ಟ ಆಗಿದೆ ಅಂತ. ಇಷ್ಟ ಆಗಿದ್ದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಆ್ಯಂಡ್ ಸಬ್ಸ್ಕ್ರೈಬ್ ಮಾಡಿ. ಕಷ್ಟಪಟ್ಟು ವಿಡಿಯೋ ಮಾಡ್ತೀವಿ. ನೀವು ಸಬ್ಸ್ಕ್ರೈಬ್ ಮಾಡೋದ್ರಿಂದ, ಶೇರ್ ಮಾಡೋದ್ರಿಂದ, ಲೈಕ್ ಮಾಡೋದ್ರಿಂದ ನಮಗೂ ಹ್ಯಾಪಿ ಆಗುತ್ತೆ, ಖುಷಿ ಆಗುತ್ತೆ. ಹಾಗೆ ನೀವು ಹೆಂಡತಿಗೆ ವಿಡಿಯೋಸ್ ಮಾಡೋದ್ರಲ್ಲಿ ಹೆಲ್ಪ್ ಮಾಡಿದ್ರೆ ನಮಗೂ ಖುಷಿ ಆಗುತ್ತೆ ಅಲ್ವಾ? ಮಾಡ್ತಾ ಇದ್ದೀನಲ್ಲ, ಇವಾಗ ತಾನೇ ವಿಡಿಯೋ ಮಾಡೋಣ ಬನ್ನಿ ಅಂತ ಅಂದಿದ್ದಕ್ಕೆ ವಿಡಿಯೋನ ಏನಕ್ಕೆ ಅಂದ್ರೆ ಇವಾಗ ವಿಡಿಯೋದಲ್ಲಿ ಎಷ್ಟೆಲ್ಲ ಬಿಲ್ಡಪ್ ಕೊಡ್ತೀರ ನೋಡಿ. ಸರಿ, ಓಕೆ, ಥ್ಯಾಂಕ್ ಯು ಸೋ ಮಚ್ ಫಾರ್ ವಾಚಿಂಗ್. ಬಾಯ್.